ಇಲ್ಲಿದ್ದಾನಲ್ಲ ಜೀವನ್ ಅಂತ, ಇವನು ಒಂದು ಮಗ. ಇವನು ಎಷ್ಟು ನಿಧಾನ ಸ್ಲೋ ಅಂದರೆ ಹುಡುಗಿರು ಕೂಡ 2000 ಅಡಿ ಆಗ್ಬಿಡ್ತಾರೆ, ಅಷ್ಟು ಸ್ಲೋ ಅವನು. ಹುಡುಗಿರು 2000 ಅಡಿ ಆಗ್ಬಿಡ್ತಾರೆ, ಇವನು ಒಂದ್ಸಲನೂ ಆಗಿರಲ್ಲ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ರಾಜ್ಯೆಲ್ಲೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿ. ಬೆಳಗ್ಗೆ 5:45 ಆಯ್ತು. ಇವಾಗ ECT ಫ್ಲೈಓವರ್ ಮೇಲಿದ್ದೀವಿ, ಬೆಂಗಳೂರು ಬಿಡ್ತಾ ಇದ್ದೀವಿ. ಆಲ್ಮೋಸ್ಟ್ 20-25 ದಿನ ಬೆಂಗಳೂರಲ್ಲಿ ಇರೋಲ್ಲ. ಮೆಗಾ ರೈಡ್, ದೊಡ್ಡ ರೈಡ್ ಹೋಗ್ತಾ ಇದ್ದೀವಿ. ಮಳೆ ಮಾತ್ರ ಸರಿಯಾಗಿ ಹಿಡ್ಕೊಂಬಿಡೈತೆ. ಆಲ್ಮೋಸ್ಟ್ 3-4 ಡೇಸಿಂದ ಸೈಕ್ಲೋನೇ ಅನ್ಕೊಂಬಿಡಿ. ರಾತ್ರಿ ಎಲ್ಲ ಮಳೆ, ಬೆಳಗ್ಗೆ ಸ್ವಲ್ಪ ಮಳೆ ಕಡಿಮೆ, ಸಂಜೆ ಆಗ್ತಿದ್ದಂಗೆ ಮಳೆ ಜೋರು. ನೋಡಿ ವೆದರ್ ನೋಡಿ ಹೆಂಗಿದೆ, ಕ್ರೇಜಿ. ಸೊ ಈ ಥರ ಒಂದು ವೆದರಲ್ಲಿ ಬೆಂಗಳೂರು ಬಿಡ್ತಾ ಇದ್ದೀವಿ ಮೆಗಾ ರೈಡ್ಗೆ. ಸೊ ನಮ್ಮ TSBCಯಿಂದ ಆರ್ಗನೈಸ್ ಮಾಡ್ತಾ ಇರೋ ಈ ಲಡಾಖ್ ರೈಡ್ಗೆ ಮುಂದೆ ವಿಧಾನಸೌಧ ಹತ್ರ ಮೀಟಪ್ ಇದೆ. ನನಗೇನೋ ಡೌಟು, ಜನ ಬಂದಿರ್ತಾರೆ ಅಂತ. ಈ ಮಳೆಯಲ್ಲಿ ಪಾಪ ಹೆಂಗೆ ಬರ್ತಾರೆ ನಾವೇ ಅರ್ಥ ಮಾಡ್ಕೋಬೇಕು. ಮಳೆ ಇಲ್ಲ ಅಂದಿದ್ರೆ ಬಂದಿರೋರು ಬಿಡಿ, ಧೂಳು ಎಬ್ಬಿಸಿರೋರು. ಬಟ್ ಈ ಮಳೇಲಿ ಕಷ್ಟ, ಯಾರಿಗೇ ಆಗಲಿ ಮಳೇಲಿ ಬರೋದು ಕಷ್ಟ. ನಾನೇ ಆಗಿದ್ದಿದ್ರು ಹೋಗ್ತಾ ಇರಲಿಲ್ಲ, ಈ ಮಳೇಲಿ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅಲ್ಲಿ ಮೀಟಪ್ ಮಾಡಿಕೊಂಡು ನಾನು ಜೀವನು, ನಿಖಿತಾ 3 ಜನ ಇಲ್ಲಿಂದ ಬಿಡ್ತಾಯಿದ್ದೀವಿ. ಬನ್ನಿ ಫಸ್ಟ್ ಮೀಟಪ್ ಹತ್ರ ಹೋಗ್ಬಿಡೋಣ. ಮಳೆ ಸ್ವಲ್ಪ ಮಳೆ ಬೀಳ್ತಾ ಇದೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಬಟ್ ವೆದರ್ ನೋಡ್ಕೊಬಿಡಿ, ಇಲ್ಲೇ ಕ್ರೇಜಿ ಫ್ಲೈಓವರ್ ಮೇಲೆ ಆ ಕಡೆ ಈ ಕಡೆ ಫುಲ್ಲು ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಕಾಣಿಸ್ತಿದೆ. ಫಾಗು ಒಂದು ಕಡೆ, ಮಳೆ ಒಂದು ಕಡೆ. ಸೂಪರ್ ಕ್ರೇಜಿ. ಎಲ್ಲ ಬಂದಿದ್ದಾರೆ, ಮಮ್ಮಿ ಮತ್ತು ನವೀನು, ಅದ್ನಾನ್ ಬ್ರೋ ಮತ್ತು ಅವ್ರ ವೈಫು ಮಳೆಯಲ್ಲಿ ಬಂದುಬಿಟ್ಟಿದ್ದಾರೆ. ಏನದು? ಮಂತ್ರಾಲಯದು ಶ್ರೀರಾಮ ಆಂಜನೇಯ ಇದ್ರಲ್ಲಿ ಹಾಕ್ಬಿಡು, ಜಾಕೆಟಲ್ಲಿ ಹಾಕ್ಬಿಡು. ನಾನು ಮನೆಯಲ್ಲೇ ಪೂಜೆ ಮಾಡಿದೆ. ಮಳೆ ಬರ್ತಿದೆಯಲ್ಲ. ಸರಿ ಬ್ರೋ, ಸರಿ ಮಮ್ಮಿ, ಹೋಗ್ಬರೋಣ, ಹೋಗಿ ಬರ್ತೀರಿ. ಸರಿ ಬಾಯ್ ಬಾಯ್. ಸರಿ ಬಾಯ್. ಸರಿ ಬ್ರೋ, ಬಾಯ್, ಸಿ ಯು, ಬಾಯ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಸರಿ ಬ್ರೋ, ಬಾಯ್. ಸರಿ ಬ್ರೋ, ಥ್ಯಾಂಕ್ಸ್, ಬಾಯ್. ಇಲ್ಲಿ ಕೇಳಿಸ್ತಾ ಇದೆ, ಇಲ್ಲಿ ಫೋನು ಕನೆಕ್ಟ್ ಆಗಿರುತ್ತೆ. ಆಯ್ತನಾ? ಸರಿ ಎಲ್ಲರಿಗೂ, ಅದು ವಾಟರ್ ಪ್ರೂಫ್ ಬಿಡಿ, ಏನಾಗಲ್ಲ. ಆಲ್ ರೈಟ್, ಆಯ್ತನಾ? ಒಂದು ನಿಮಿಷ ನಿಮ್ಮ ಪ್ಯಾಡ್ ಬಗ್ಗೆ ಮರ್ತೋಗ್ಬಿಡಿ ಅಷ್ಟೇ. ಸರಿ ಬ್ರೋ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ 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 ಬಾಯ್. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್.
ವಾವ್ ಕ್ರೇಜಿ. ಅಲ್ಲಿ ನೋಡಿ ನಂದಿ ಹಿಲ್ಸ್ ಕಾಣಿಸ್ತದೆ. ನಂದಿ ಹಿಲ್ಸ್ ಪಕ್ಕದಲ್ಲಿರೋದು ಫುಲ್ಲು ಫಾಗು ಕುತ್ಕೊಂಡು ಮೇಲೆಲ್ಲ ಫುಲ್ ಫಾಗ್ ಕುತ್ಕೊಂಡ್ಬಿಟ್ಟಿದೆ. ಒಂದು ಕಡೆಯಿಂದ ಮಳೆ ನೋಡಿ ಅಲ್ಲಿ ಕಾಣಿಸ್ತದೆ ಬೆಟ್ಟಗಳೆಲ್ಲ ಫುಲ್ಲು ಫಾಗ್ ಮುಚ್ಕೊಂಡಿದೆ. ವಾವ್ ವಾಟ್ ಅ ವೆದರ್ ಮ್ಯಾನ್. ನಮಗೆ ಬಿಲ್ ಕೊಡ್ತಾ ಇರೋದು ಬೆಂಗಳೂರಿಂದ, ಹುಷಾರಾಗಿ ಹೋಗಿ ಬನ್ನಿ ಅಂತ ನಮಗೆ ಸ್ವಾಗತ. ಇದು ಏನಂತಾರೆ ಅದು ಸೆಂಡ್ ಆಫ್ ಕೊಡ್ತಿದೆ ನಮ್ಮ ಬೆಂಗಳೂರು ಈ ವೆದರು. ಮೋಸ್ಟ್ಲಿ ಮುಂದೆ ರೋಡು ಕ್ಲೋಸ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಅದು ಅಷ್ಟು ಡೈರೆಕ್ಟ್ ಮಾಡ್ತಿರೋದು. ಹೈದ್ರಾಬಾದ್ಗೆ 490 ಕಿಲೋಮೀಟರ್ಸ್ ಇದೆ ಆ್ಯಕ್ಚುಲಿ. ಬೆಂಗಳೂರು ಬಿಟ್ಟು ಆಲ್ಮೋಸ್ಟ್ ನಾವೊಂದು ವಿಧಾನಸೌಧದಿಂದ 70 ಕಿಲೋಮೀಟರ್ಸ್ ಬಂದಿದ್ದೀವಿ. ಬರ್ತಿದ್ದಂಗೆ ಸ್ಕೈ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತಿದೆ. ಅಲ್ಲಿ ಹೆಂಗೆ ಮಳೆ ವಾತಾವರಣ ಇತ್ತು, ಫುಲ್ಲು ಹನಿ ಬೀಳ್ತಾ ಇತ್ತು, ಡ್ರಿಸ್ಲಿಂಗ್ ಎಲ್ಲ ಇತ್ತು, ಆಲ್ಮೋಸ್ಟ್ ಒಂದು ವಾರದಿಂದನೂ ಮಳೆ ಇತ್ತು. ಸೊ ಇಲ್ಲಿ ಒಂದು 70 ಕಿಲೋಮೀಟರ್ಸ್ ಮುಂದೆ ಬರ್ತಾ 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 ಫುಲ್ಲು ನಾರ್ಮಲ್ ಆಗ್ತಿದೆ ವೆದರು. ಇಲ್ಲೇ ಅಷ್ಟು ಕ್ಲೌಡಿ ಇಲ್ಲ, ಅಂದರೆ ಫುಲ್ ಬ್ಲ್ಯಾಕ್ ಮೋಡ ಇಲ್ಲ, ಮಳೆ ಮೋಡ ಇಲ್ಲ. ಮೋಸ್ಟ್ಲಿ ಮುಂದೆ ಮಳೆ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ, ಇನ್ನೊಂದು 50 ಕಿಲೋಮೀಟ್ರ್ ಹೋಗಿ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡ್ತೀವಲ್ಲ, ಅಲ್ಲಿ ವೆದರ್ ನಾರ್ಮಲ್ ಆಗಿತ್ತು ಅಂದರೆ ರೈನ್ ಗೇರ್ಸ್ ತೆಗೆದುಬಿಡ್ತೀವಿ. ರೈನ್ ಗೇರ್ ಸ್ವಲ್ಪ ಹಿಂಸೆ, ಗಾಳಿ ಹೊರಗಡೆ ಅದೇ ಹಿಂಸೆ. ಸೊ ಬ್ಯಾಂಗ್ಳೂರಿಂದ ಒಂದು 150 ಕಿಲೋಮೀಟ್ರ್ ಬಂದು ನೋಡಿ ಈ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮನೆಯಲ್ಲೇ ಮಾಡ್ದಂಗಿತ್ತು. ದೋಸೆ ಸಾಫ್ಟಾಗಿ, ಚಟ್ನಿ, ಆಲೂಗಡ್ಡೆ ಪಲ್ಯ. ನಾವು ಮನೇಲಿ ಹೆಂಗೆ ಮಾಡ್ತೀವೋ ಹಂಗೆ ಇತ್ತು, ಸಕ್ಕತ್ತಾಗಿತ್ತು. ಟೀ ಕೂಡ ಸಖತ್ ಟೇಸ್ಟ್ ಆಗಿತ್ತು. ಯಪ್ಪ ಬಾಡಿ ಮೇಲೆ ಹೆವಿ ವೆಯ್ಟ್ ಆಗಿಬಿಟ್ಟಿದೆ. ಆ ಜಾಕೆಟು ಅದೆಲ್ಲ ಫುಲ್ ಹೆವಿ ವೆಯ್ಟು, ಅದರಲ್ಲಿ ಇವಾಗ ರೈನ್ ಗೇರ್ಸ್ ಬೇರೆ. ಓಕೆ, ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಮಾತ್ರ ಸಖತ್ತಾಗಾಯಿತು. ಏನು ನಮ್ಗೆ ಇಲ್ಲಿಂದ ಇನ್ನು 440 ಕಿಲೋಮೀಟ್ರ್ ತೋರಿಸ್ತಿದೆ ಹೈದ್ರಾಬಾದು. 6.5 hours ಜರ್ನಿ ಆರಾಮ್ಸೆ ಹೊಡಿಬೋದು. ನಾನು ಬೆಂಗಳೂರು ಬಿಟ್ಟಾಗ 3:57 ತೋರಿಸ್ತಾಯಿತ್ತು ಡೆಸ್ಟಿನೇಷನ್ ಟೈಮು. ನಾವು ಸ್ಪೀಡಾಗಿ ಹೊಡ್ಕೊಂಬಂದಿರೋದ್ರಿಂದ ಒಂದು ಅರ್ಧ ಅವರ್ ಮುಂಚೆ ತೋರಿಸ್ತು, ಅಂದರೆ 3:30 ಬಂತು. ಇವಾಗ ಅರ್ಧ ಅವರ್ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೋಸ್ಕರ. ಅದೇ ಅರ್ಧ ಅವರ್ ನಾವು ಏನು ಹೊಡ್ಕೊಂಬಂದಿದ್ವೋ ಇಲ್ಲಿ ಕವರ್ ಅಪ್ ಆಗೋಯ್ತು. ಸೊ ಇಲ್ಲಿ ಡೆಸ್ಟಿನೇಷನ್ ಟೈಮ್ ಪ್ರಕಾರ ನಾವೊಂದು 4-4:15 ಹೋಗ್ಬಿಡ್ತೀವಿ. ಇನ್ನು ನಾವು ಲಂಚ್ ಮಾಡಬೇಕಲ್ವಾ, ಮಧ್ಯಾಹ್ನ ಲಂಚ್ ಮಾಡಿಕೊಂಡು ಎಲ್ಲ ಹೋಗೋಷ್ಟರಲ್ಲಿ 4-4:15 ಹೋಗ್ಬಿಡ್ತೀವಿ. ನಮ್ಮ ಎಸ್ಟಿಮೇಷನ್ ಟೈಮ್ ಕೂಡ ಅಷ್ಟೇ ಇರೋದು. ಬಿಕಾಸ್ ನಾನು ಇವತ್ತು ಹೋಗಿ ಲಾಗಿನ್ ಆಗಬೇಕು, ಕೆಲಸ ಇದೆ. ಆಮೇಲೆ ನಮ್ಮ ಪ್ಲ್ಯಾನ್ ಇರೋದು ಚಾರ್ಮಿನಾರ್ ನೋಡಬೇಕು ಅಂತ. ಹೈದ್ರಾಬಾದಲ್ಲಿ ಚಾರ್ಮಿನಾರ್ ನೋಡಬೇಕು, ಹೈದ್ರಾಬಾದ್ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಬೇಕು, ಮತ್ತು ಅಲ್ಲಿನ ಲೋಕಲ್ ಫುಡ್ಡು ಟ್ರೈ ಮಾಡಬೇಕು ಅಂತ ನಮಗೆ ಪ್ಲ್ಯಾನ್ ಇರೋದು. ಅವೆಲ್ಲ ಮಾಡಬೇಕು ಅಂತ ನಮ್ಗೆ ಟೈಮ್ ಬೇಕು ಅಂತ ನಾವು ಬೇಗ ಹೋಗಬೇಕು. ವಿ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ಇನ್ ಹೈದ್ರಾಬಾದ್. ಏನು ಅದಕ್ಕೋಸ್ಕರನೇ ಯಾವಾಗಲೂ ಬರೋಕ್ಕಾಗಲ್ಲ ಹೈದ್ರಾಬಾದ್ಗೋಸ್ಕರನೇ. ಸೊ ಹೆಂಗೋ ಹೋಗ್ತೀವಲ್ಲ, ಬೇಗ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಹೈದ್ರಾಬಾದಲ್ಲಿ, ಸುತ್ತಮುತ್ತ ಲೋಕಲ್ಸ್ ನೋಡೋಣ ಅಂತಷ್ಟೇ. 100 ಮೀಟ್ರ್ ಮಾತ್ರ ಸರಿಯಾಗಿ ಬಂದ್ಬಿಡ್ತು ಮಳೆ. ಟಪ 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 ಅಂತ. ಆಮೇಲೆ ಹೋಗ್ಬಿಡ್ತು ಮಳೆ. ನೋಡಿ ಇದೆಲ್ಲ ಫುಲ್ ಒದ್ದೆ ಆಗಿದೆ. ಅಲ್ಲ 100 ಮೀಟ್ರ್ ಮಾತ್ರ ಅಷ್ಟೇ, ಜಾಸ್ತಿ ಏನಿಲ್ಲ, ಬರೀ 100 ಮೀಟ್ರು ಒಂದು ಸ್ಟ್ರೆಚ್ಚು ಜೋರಾಗಿ ಬಂದ್ಬಿಡ್ತು. ಮಳೆ ಸೂಪರ್ ಬಂದ್ಬಿಡ್ತು ಅಂದ್ಕೊಂಡಷ್ಟರಲ್ಲಿ ತಿರ್ಗಾ ನಿಂತೋಯ್ತು. ಇಲ್ಲಿದ್ದಾನಲ್ಲ ಜೀವನ್ ಅಂತ, ಇವನು ಎಷ್ಟು ನಿಧಾನ ಸ್ಲೋ ಅಂದರೆ ಹುಡುಗಿರು ಕೂಡ 2,000 ಅಡಿ ಆಗ್ಬಿಡ್ತಾರೆ, ಅಷ್ಟು ಸ್ಲೋ ಅವನು. ಹುಡುಗಿರು 2,000 ಅಡಿ ಆಗ್ಬಿಡ್ತಾರೆ, ಇವನು ಒಂದ್ಸಲನೂ ಆಗಿರಲ್ಲ. ಅದಕ್ಕೆ ಬೇಗ ಬಂದಿದ್ದೀನಿ. ಹೇಳಿ ಸ್ವಲ್ಪ ಹಿಂದೆ ಹೇಳಿ. ಮಂಗಮ್ಮ ಗಾರಿ ಇಂಟಿ ಭೋಜನಂ ಸಗದಾಗಿತ್ತು ಫುಡ್ಡು. ಅದರಲ್ಲೂ ಕರ್ಡಂತೂ ಸಾಕಾಗಿತ್ತು ಗುರು. ನನಗೇನು ಕೊಡ್ದಿಲ್ಲ, ಬರೀ ಕರ್ಡು ಕೊಟ್ಬಿಟ್ಟಿದ್ದೆ ಸಾಕಾಗಿದ್ದು. ಮುಂಚೆನೇ ಕರ್ಡು ಕೊಟ್ಬಿಟ್ಟಿದ್ದೆ, ಅಷ್ಟು ಅನ್ನ ತಿಂದ್ಬಿಡ್ತಿದ್ದೆ, ಕರ್ಡ ನಾನು ಅಷ್ಟು ಗಟ್ಟಿಯಾಗಿ ಸಕಾಲಾಗಿತ್ತು. ಮೋಸ್ಟ್ಲಿ ಮನೇಲೆ ಹೆಪ್ಪಾಕ್ ಮಾಡಿರೋದು ಅನಿಸುತ್ತೆ. ಕ್ರೇಜಿ ಇತ್ತು. ಸೊ ಈಗ ಇನ್ನೆಷ್ಟು 178 ಕಿಲೋಮೀಟರ್ಸ್ ಇದೆ. ಟೈಮ್ ಈಗ ನಮಗೆ 2:45 ಹಾಂ. ಸ್ಟಾರ್ಟ್ ಮಾಡಿದಾಗ 1:45, 1 ಅವರ್ ಆಯಿತು. ಇಲ್ಲ 1:45 1:45 ಆಗಿತ್ತು. ಈಗ 2:45, 1 ಅವರ್ ತೊಗೊಂಡಿದ್ದೀವಿ ಲಂಚ್ ಮಾಡೋದಕ್ಕೆ. ನಾವು ಊಟ ಮಾಡ್ಕೊಂಡು ಈಗ ಇಲ್ಲಿಂದ ನಮಗಿನ್ನ 3 ಅವರ್ಸ್ ತೋರಿಸ್ತಿದೆ, 5:15 ತೋರಿಸ್ತಿದೆ.
ಇನ್ನೊಂದು ಬ್ರೇಕ್ ತೊಗೊಂಡು ಹೊಡೆದ್ರೆ ಡೈರೆಕ್ಟು ಹೈದ್ರಾಬಾದ್. ಬಟ್ ರೋಡ್ ಮಾತ್ರ ಕ್ರೇಜಿಯಾಗಿ ಚೆನ್ನಾಗಿದೆ ನೋಡಿ. ಇವಾಗ ಹೆಂಗೆ ಕಾಣ್ತಿದೆ ನಿಮ್ಗೆ ರೋಡು, 2 ಲೇನ್ಸು ಇದೇ ಥರ ಇದೆ. ಆಲ್ಮೋಸ್ಟ್ ಒಂದು 2-3 ಕಡೆ ಅಷ್ಟೇ ಡೈವರ್ಷನ್ ಮಾಡಿರೋದು. ಅಂದರೆ ರೋಡು ಇನ್ನೂ ಫ್ಲೈಓವರ್ಸ್ ಮಾಡ್ತಿದ್ದಾರೆ ಅನಿಸುತ್ತೆ, ಬೈಪಾಸ್ ಇಲ್ಲ ಫ್ಲೈಓವರ್ಸ್ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಎಲ್ಲ ಕಡೆನೂ ರೋಡು ಕ್ರೇಜಿಯಾಗಿದೆ. ಇಲ್ಲಿ ನೋಡಿ ಗುರು, ಇಲ್ಲಿ ಕುರಿಗಳು ಎಷ್ಟು ಸಾವಿರ ಇದ್ದಾವೇನೋ, ಸಾವಿರ ಇದ್ದಾವೇನೋ, ಎಷ್ಟು ಸಾವಿರ ಇದ್ದಾವೋ ಗೊತ್ತಿಲ್ಲ. ಅಲ್ಲಷ್ಟು ಕುರಿಗಳು, ಇಲ್ಲಷ್ಟು ಕುರಿಗಳು, ಅಲ್ಲಷ್ಟು ಕುರಿಗಳು. ಓಕೆ ದಾರಿ ಓಕೆ ಬಿಡ್ತಾಯಿಲ್ಲ, ಹೈವೇ ಫುಲ್ಲು ಬರೀ ಕುರಿಗಳಿದ್ದಾವೆ. ಅವು ಕುರಿ ಕುರಿನಲ್ಲಮ್ಮ ಇದು ಮೇಕೆಗಳು. ಹಾಂ ಮೇಕೆಗಳೆಲ್ಲ ಕುರಿಗಿಂತ ಕಾಸ್ಟ್ಲಿ. ನೋಡಿ 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 ನೋಡಿ, ಇಲ್ಲಿ ಕುರಿಗಿಂತ ಕಾಸ್ಟ್ಲಿ ಇದು. ಓ ನೋಡೋಕೆ ಹಿಂಗಿದ್ದಾರೆ ಅಷ್ಟೇ, ಎಲ್ಲ ಲಕ್ಷಾಧಿಪತಿಗಳು. ಟಗರುಗಳು ನೋಡಲ್ಲಿ ಹೆಂಗಿದಾವಂತ. ಓ ನೋಡಿ ಅಲ್ಲಿ ನೋಡಿ, ಇವಾಗ ಅಲ್ಲಿ ನೋಡಿ ಅಲ್ಲೊಂದು ಗ್ಯಾಂಗು. ಓ ಇದು ಹೆಂಗೆ ಮೇಂಟೈನ್ ಮಾಡ್ತಾರೆ ಇದನ್ನು? ಒಬ್ಬರು ಒಬ್ಬರು ಸೇರ್ಕೊಂಬಿಡೋಲ್ವಾ? ಅಲ್ಲ ಸೇರ್ಕೊಂಬಿಡೋಲ್ವಾ ಒಂದಕ್ಕೊಂದು? ನೋಡಿ ಅದೆಲ್ಲ ಅವ್ರು ಸಪ್ರೇಟು, ಇವ್ರು ಸಪ್ರೇಟು. ಓ ಅದು ಮೇಕೆಗಳು, ಕುರಿಗಳು ಅಲ್ಲ. ಕುರಿಗಿಂತ ಕಾಸ್ಟ್ಲಿ ಇದು ಮೇಕೆ. ಹಾಂ ಯಾವುದಮ್ಮ ಡ್ಯಾಮ್ ಇದು? ಯಾವ ಡ್ಯಾಮ್ ಇದು? ಕದ್ರಿ ಏನು? ಕೃಷ್ಣಾ ನದಿ ಕಣೆ, ಕೃಷ್ಣಾ ನದಿ, ಕೃಷ್ಣ. ಹಾಂ ನೋಡಿ, ನಾವು ಮಳೆ 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 ಅಂತೀವಿ, ಇಲ್ಲಿ ಮಳೆ ನೀರೇ ಇಲ್ಲ. ಫುಲ್ ರಿವರ್ ಖಾಲಿ ಆಗ್ಬಿಟ್ಟಿದೆ. ಮೋಸ್ಟ್ ಡ್ಯಾಮಲ್ಲೆಲ್ಲ ಸ್ಟಾಪ್ ಮಾಡಿರಬೇಕು. ಇಲ್ಲಿ ನೀರಿಲ್ಲ, ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಫುಲ್ ಖಾಲಿ. ಟೈಮ್ ಈಗ 4:15 ಆಗಿದೆ. ನಿಮಗೆ ಗೊತ್ತಿರ್ಬೋದು 7 ಗಂಟೆಗೆ ಬಿಟ್ಟಿದ್ದು ನಾವು ಬ್ಯಾಂಗ್ಳೂರನ್ನ. ಈಗ 4:15. ಇನ್ನೊಂದು 60 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದ್ಗೆ. ಆಲ್ಮೋಸ್ಟು ನಾವು ಬಂದಿದ್ದು ಸ್ಪೀಡ್ಗೆ ಬರ್ಬೋದಾಗಿತ್ತು ಇನ್ನೂ ಬೇಗನೆ. ನಾವು ಬಂದಿದ್ದು ಪೇಜಲ್ಲಿ ಊಟಕ್ಕೊಂದು 1 ಅವರ್ ಹೋಯಿತು. ಆಮೇಲೆ ಪಿಟ್ ಸ್ಟಾಪ್ಸ್ಗಳಿಗೆ ಸ್ವಲ್ಪ ರೆಸ್ಟಿಗೆ ಅಂತ ಒಂದು 3-4 ಪಿಟ್ ಸ್ಟಾಪ್ ಒಂದು ಅರ್ಧ ಅವರ್ ಮೇಲೆ ಹೋಯಿತು. ರೈನ್ ಗೇಟ್ಸ್ ತೆಗೋಕ್ಕೆ ಅರ್ಧ ಅವರ್ ಮೇಲೆ ಹೋಗ್ಬಿಡ್ತು. ಆಲ್ ರೈಟ್, ಸೊ ಫೈನಲಿ ಹೈದ್ರಾಬಾದು ಬರೋಷ್ಟರಲ್ಲಿ 5:15 ಆಗಿತ್ತು. ಬಂದು ಇಲ್ಲೇ ಸರ್ಕಲ್ ಹತ್ರ ರೂಮ್ ಮಾಡ್ಕೊಂಡಿದ್ವಿ. ನೋಡಿ ರೂಮಲ್ಲೇ ಇದ್ದೀವಿ. ಜೀವನ ಇಲ್ಲಿ ಬಟ್ಟೆ ಬಿಚ್ತಾವನೆ, ಬುಟ್ಸ್ ಬಿಚ್ತಾವನೆ. ನಿಖಿತಾ ಸೆಟ್ಲಾದ್ಲು. ನೋಡಿ ಇದು ನಮ್ಮ ರೂಮ್. ಇವತ್ತಿನ ರೂಮ್ ಇದು. ಏನಿಲ್ಲ, ಒಂದು ನೈಟ್ ಸ್ಪೆಂಡ್ ಮಾಡಿಬಿಟ್ಟು 5 ಚಾರ್ಮಿನಾರು ಮತ್ತು ಸುತ್ತಮುತ್ತ ಮಾರ್ಕೆಟ್ ನೋಡಿಕೊಂಡು ಇಲ್ಲಿ ಚೆಕ್ಔಟ್ ಆಗೋಕ್ಕೆ ಡಿಸೆಂಟ್ ರೂಮ್ ಇದೆ. ಸೊ ಆಲ್ ರೈಟ್, ದಟ್ಸ್ ಇಟ್ ಫಾರ್ ಟುಡೇ. ಮೂವಿ ಚಾರ್ಮಿನಾರ್ ಹತ್ರ ಹೋಗ್ತೀವಿ, ಅಲ್ಲಿ ವೀಡಿಯೋ ಮಾಡೋದು ಹಾಕ್ತೀನಿ. ಸೊ ಅಂಟಿಲ್ ದೆನ್ ಸಿ ಆಲ್, ಟೇಕ್ ಕೇರ್, ಬಾಯ್ ಬಾಯ್.